ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಹಣ, ದುಡ್ಡು ಅಥವಾ ಮನಿ ಇದ್ರ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಈ ಕಲಿಯುಗದಲ್ಲಿ ಹಣ ಒಂದು ರೀತಿಯಲ್ಲಿ ಎನರ್ಜಿ, ಒಂದು ಒಳ್ಳೆ ಟೂಲ್ ಥರ ಯೂಸ್ ಮಾಡ್ತಾ ಇದ್ದೀವಿ. ಈ ಹಣ ಇಲ್ಲಾಂದರೆ ಜನ ಮರ್ಯಾದೆನೂ ಕೊಡಲ್ಲ, ಬದುಕಲಿಕ್ಕೂ ಹಣ ಬೇಕು. ಈ ಹಣದ ಮಹತ್ವ ಎಷ್ಟಿದೆ ಅಂದರೆ, ಪ್ರತಿ ವಿಷಯಕ್ಕೂ ಹಣ 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 ಅನ್ನೋ ಥರ ಹಣ ಇದ್ದರೆ ಹೆಣನೂ ಬಾಯಿ ಬಿಡುತ್ತೆ ಅನ್ನೋ ಒಂದು ಗಾದೆ ಇದೆ. ಹಣ ಬೇಕು, ಆದರೆ ಎಲ್ಲವೂ ಹಣನೇ ಅಲ್ಲ. ಅದನ್ನು ತಿಳ್ಕೊಂಡು ಒಂದು ಮಾನವತಾ ದೃಷ್ಟಿಯಲ್ಲಿ ಅಥವಾ ಒಂದು ಸಾಮಾಜಿಕ ದೃಷ್ಟಿಯಲ್ಲಿ, ಚೌಕಟ್ಟಿನಲ್ಲಿ ಹಣದ ಮಹತ್ವ ಬಗ್ಗೆ ತಿಳ್ಕೋಬೇಕು. ಹಣದ ಮಹತ್ವವನ್ನು ತಿಳ್ಕೊಂಡು ವ್ಯವಹಾರ ಮಾಡಬೇಕು. ಹಣನೇ ಎಲ್ಲ ಅಲ್ಲ, ಆದರೆ ಹಣ ಪ್ರತಿಯೊಂದು ವ್ಯವಹಾರಕ್ಕೂ, ಮಾರೋದಕ್ಕೂ, ತಗೊಳ್ಳೋದಕ್ಕೂ, ಜೀವನ ಮಾಡೋದಕ್ಕೂ ಹಣ ಬೇಕೇ ಬೇಕು. ಸ್ನೇಹಿತರೆ, ಕೆಲವರಿಗೆ ಹಣ ಏನು ಮಾಡಬೇಕು, ಹೆಂಗೆ ಖರ್ಚು ಮಾಡಬೇಕು, ಹೆಂಗೆ ಅದನ್ನು ಜೋಪಾನ ಮಾಡಬೇಕು ಅನ್ನೋ ಚಿಂತೆ ಆದರೆ, ಕೆಲವರಿಗೆ ಇರೋ ಹಣನ ಉಳಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಬಂದಿದ್ದು ಹಂಗೆ ಹೋಗ್ತದೆ, ಖರ್ಚಾಗ್ಬಿಡ್ತದೆ, ಇಲ್ಲ ಏನೋ ಒಂದು ಆಗಿ ಖಾಲಿ ಆಗಿಬಿಡ್ತದೆ. ಹಣದ ಮಹತ್ವ ತಿಳಿದರೆ ಒದ್ದಾಡ್ತಾ, ನರಳ್ತಾ, ಅನೇಕ ಸಮಸ್ಯೆಗಳನ್ನು ತಂದುಕೊಡ್ತಾ ಇರೋ ಜನನೂ ಇದ್ದೀವಿ. ಸ್ನೇಹಿತರೆ, ಈ ಹಣದಿಂದ ಅನೇಕ ಸಮಸ್ಯೆಗಳು ಉದ್ಭವ ಆಗಿದ್ದಾವೆ, ಆಗ್ತಾನೂ ಇದ್ದಾವೆ. ಈ ಪ್ರಪಂಚದಲ್ಲೇ ಅಮೇರಿಕದ ಎಲಾನ್ ಮಸ್ಕ್ ಅನ್ನೋರು ಶ್ರೀಮಂತರು. ಈ ವಿಡಿಯೋ ಮಾಡೋ ಟೈಮ್ಗೆ ಅವರ ಒಟ್ಟು ಆಸ್ತಿ 77 ಲಕ್ಷ ಕೋಟಿಗಳು ದಾಟಿದೆ. ಸ್ನೇಹಿತರೆ, ನಮ್ಮ ಭಾರತ ದೇಶ ಬೃಹತ್ವಾದ ದೇಶದಲ್ಲಿ ಮುಖೇಶ್ ಅಂಬಾನಿ ಅವರ ದೊಡ್ಡ ಶ್ರೀಮಂತರು ಅಂತ ನಮ್ಮ ದೇಶಕ್ಕೆ ತಿಳಿದು ಬಂದಿದೆ. ನಮ್ಮ ದೇಶದಲ್ಲಿ ಹಣವನ್ನು ರೂಪಾಯಿಯಿಂದ ನಾವು ಪರಿಗಣಿಸಿದರೆ, ಅಮೇರಿಕಾದಂಥ ಶ್ರೀಮಂತ ದೇಶದಲ್ಲಿ ಡಾಲರ್ ರೂಪದಲ್ಲಿ ಗುರುತಿಸ್ತೇವೆ. ಸ್ನೇಹಿತರೆ, ಹಣ ಅನ್ನೋದು ಒಂದು ಎನರ್ಜಿ ಅನ್ನೋದರಲ್ಲಿ ಡೌಟೇ ಇಲ್ಲ. ಒಂದು ಒಳ್ಳೆಯ ಟೂಲು. ಅದರಿಂದ ತುಂಬ ಮಹತ್ವದ ಕೆಲಸಗಳಾಗ್ತವೆ. ಜೀವನ ಮಾಡೋಕ್ಕೂ ಹಣ ಬೇಕೇ ಬೇಕು. ಆದರೆ ಹಣ ಸಂಪಾದನೆ ಮಾಡೋದು ಬಹಳ ಮುಖ್ಯ. ಒಂದು ಶಿಸ್ತು, ಒಂದು ವ್ಯವಸ್ಥಿತವಾಗಿ ಕೆಲಸ ಕಾರ್ಯವನ್ನು ಮಾಡಿದರೆ ಹಣ ಬರ್ತದೆ. ವ್ಯವಸ್ಥಿತವಾಗಿ ಅದನ್ನು ನಿರ್ವಹಿಸಿದರೆ ಜೀವನ ಪೂರ್ತಿ ಶ್ರೀಮಂತರಾಗಿರ್ಬೋದು, ಹಣವಂತರಾಗಿ, ಧನವಂತರಾಗಿ, ಸುಖ ಸಂಪತ್ತಿನಲ್ಲಿರ್ಬೋದು, ಎಲ್ಲ ಸವಲತ್ತುಗಳನ್ನು ಅನುಭವಿಸ್ಬೋದು, ಒಳ್ಳೆಯ ಜೀವನವನ್ನು ಮಾಡ್ಬೋದು. ಈ ಹಣ ಸಂಪಾದನೆ ಮಾಡೋದು ಮತ್ತು ನಿರ್ವಹಿಸೋದು ಎರಡೂ ಗೊತ್ತಿಲ್ಲ ಅಂದರೆ ಇದರಿಂದ ತೊಂದರೆಗಳು ತುಂಬ ಅನೇಕ ಇರ್ತವೆ. ಹಣ ಇಲ್ಲದೇ ಇದ್ರೂ ತೊಂದರೆನೇ, ಹಣ ಇದ್ರೂ ತೊಂದರೆನೇ. ಹಣ ನಿರ್ವಹಿಸೋಕ್ಕಾಗ್ದೇ ಎಷ್ಟೋ ತೊಂದರೆಗಳಾಗ್ತವೆ. ಇದರಿಂದ ಸೂಕ್ತ ಸಲಹೆ, ಸೂಚನೆ, ಮಾರ್ಗದರ್ಶನ ಬೇಕಾದಲ್ಲಿ ಮೊಬೈಲ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ಒಬ್ಬ ಮೇಧಾವಿ ಹೇಳ್ತಾರೆ,
ನೀನು ಹಣ ಮಾಡಬೇಕು ಅಂತ ಜೀವನ ಪೂರ್ತಿ ಹಣದ ಬಗ್ಗೆನೇ ಕೆಲಸ ಮಾಡಿದ್ರೆ ಹಣ ಸಂಪಾದನೆ ಮಾಡ್ಬೋದು. ಹೆಸರು ಮಾಡಬೇಕು ಅಂತ ಜೀವನ ಪೂರ್ತಿ ಹೆಸರು ಮಾಡಬೇಕು ಅಂತ ಹೋದರೆ ಹೆಸರು ಮಾಡ್ಬೋದು. ನಿನಗೆ ಇಷ್ಟವಾದ ಕೆಲಸವನ್ನು ಶ್ರದ್ಧಾವಹಿಸಿ ಕೆಲಸ ಮಾಡಿದರೆ ಹಣನೂ ಬರ್ತದೆ, ಹೆಸರೂ ಬರ್ತದೆ, ಕೀರ್ತಿನೂ ಬರ್ತದೆ, ಎಲ್ಲನೂ ಬರ್ತದೆ. ಈ ಕೆಲಸ ಕಾರ್ಯಗಳನ್ನು ನಾವು ಮುತುವರ್ಜಿ ವಹಿಸಿ ಅಚ್ಚುಕಟ್ಟಾಗಿ ಮಾಡಿದರೆ ಪಾಲಿಗೆ ಬಂದ ಕೆಲಸವನ್ನು ಅಥವಾ ಆಯ್ಕೆ ಮಾಡಿಕೊಂಡ ಕೆಲಸವನ್ನು ಹಣ ತಂತಾನಾಗೆ ಸೇರುತ್ತದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ದಿರ 108 ಸುಳ್ಳು 108 ಕೆಲಸಗಳಿಗೆ ಕೈ ಹಾಕ್ತೀವಿ. ಇಷ್ಟವಾದ ಕೆಲಸನ ಆಯ್ಕೊಂಡು ಕಷ್ಟಪಟ್ಟು ಕೆಲಸ ನಿರ್ವಹಿಸಿದರೆ ಶಿಸ್ತುಬದ್ಧಾಗಿ ಹಣ ತಾನಾಗೆ ಬರ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಶಿಸ್ತುಬದ್ಧವಾಗಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಷ್ಟು ಮಾಡಿ ಕೆಲಸ ಯಾವಾಗಲೂ ವ್ಯವಹಾರ ಯಾವಾಗ ನಡೆಯುವುದಿಲ್ಲ. ಒಂದೊಂದು ಸಲ ಬಿಸ್ನೆಸ್ಸಲ್ಲಿರ್ಬೋದು, ಕೆಲಸ ಕಾರ್ಯಗಳು ವ್ಯತ್ಯಾಸಗಳಾಗ್ಬೋದು. ಅದನ್ನು ನಿರ್ವಹಿಸುವ ಜಾಣ್ಮೆ, ತಾಳ್ಮೆ ವ್ಯವಸ್ಥಿತವಾಗಿ ನಡೀತಾ ಇರಬೇಕು. ಈ ಹಣವನ್ನು ಎಷ್ಟು ಒಳ್ಳೆಯದಕ್ಕೆ ಉಪಯೋಗಿಸ್ಬೋದು, ಅಷ್ಟು ಕೆಟ್ಟದಕ್ಕೂ ಉಪಯೋಗಿಸ್ಬೋದು. ಯಾವುದಕ್ಕೂ ಉಪಯೋಗಿಸ್ಬೇಕು, ಯಾವುದಕ್ಕೆ ಈ ಹಣವನ್ನು ಉಪಯೋಗಿಸಬಾರ್ದು, ಯಾರು ದಾನ ಮಾಡಬೇಕು, ಇವೆಲ್ಲ ಒಂದು ಶಿಸ್ತುಬದ್ಧವಾಗಿ ನಡಿಬೇಕು. ಇದೆಲ್ಲ ತಿಳ್ಕೊಂಡು ನಿರ್ವಹಿಸಬೇಕು. ಸ್ನೇಹಿತರೆ, ಈ ನಮ್ಮ ಸಬ್ಜೆಕ್ಟಲ್ಲಿ ಎಲ್ಲ ಧನವಂತರಾಗಬೇಕು, ಪ್ರಪಂಚದಲ್ಲಿರುವವರು ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು ಅನ್ನುವ ವಿಷಯದಲ್ಲಿ ಈ ಹಣ ಅನ್ನುವುದು ಒಂದು ಮಹತ್ವವಾದ ಒಂದು ಪಾತ್ರ ವಹಿಸುತ್ತದೆ. ಅದನ್ನು ಹಣ ಸಂಪಾದನೆ ಮಾಡೋದು, ಅದನ್ನು ನಿರ್ವಹಿಸೋದು ಮುಂದೆ ಇನ್ನೂ ಮೂಲಾಗ್ರವಾಗಿ ಕುಲಂಕುಷಿತವಾಗಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು.